ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ಬಂದು ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಈಗ ಗ್ರಾಸರೀಸ್ ತರೋದಕ್ಕೆ ಅಂತಂದೇಳಿ ಡಿಮಾರ್ಟ್ಗೆ ಹೊರಟಿದ್ದೀವಿ. ಈಗಾಗಲೇ ಟೈಮು 6 ಗಂಟೆ ಮೇಲಾಗಿದೆ. ಸೊ 6:30 ಆಗ್ತಾ ಇದೆ ಟೈಮು. ಇನ್ನು ನಾನು ಗ್ರಾಸರೀಸ್ ಎಲ್ಲ ತೊಗೋಬೇಕು. ಸ್ವಲ್ಪ ಮನೆಗೆಲ್ಲ ಖಾಲಿಯಾಗಿದೆ. ಇನ್ನು ಬರ್ತಾ ಬರ್ತಾ ಟೈಮು ತೊಗೊಳಕ್ಕೂ ಆಗಲ್ಲ. ಹಾಗಾಗಿ ಇವತ್ತು ಹೋಗಿ ತೊಗೊಂಬರೋಣ ಅಂತ. ಇನ್ನು ನೀವೇನು ತೊಗೋಬೇಕು? ನಾನು ಬೆಲ್ಟ್ ಮತ್ತೆ ಟಿ ಶರ್ಟ್ಗಳು ನೋಡಬೇಕು, ಚೆನ್ನಾಗಿದ್ರೆ ತೊಗೊತೀನಿ. ಸರಿ ಆಯಿತು, ಹೊರಡೋಣ. ನೋಡಿದ್ರೆ ಹೊರಗಡೆ ಮಳೆ ಬರೋ ಥರ ಆಗಿದೆ. ಮೋಡ ತೋರಿಸ್ತೀನಿ. ಮೋಡ ಎಲ್ಲ ಫುಲ್ ಆಗಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಹೊರಡೋಣ, ಯಾವ ಥರ ಆಗುತ್ತೆ ನೋಡೋಣ. ಇನ್ನು ಗೈಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆನಾ? ವಿಡಿಯೋ ಕಂಟಿನ್ಯೂ ಆಗುತ್ತೆ, ಬನ್ನಿ ಹೋಗೋಣ. ಗೈಸ್, ಹೊರಟ್ವಿ. ಮಳೆನೂ ಶುರುವಾಯಿತು. ಹೌದಾ? ಇನ್ನು ಮನೆಯಿಂದ ಹೊರಟು ಸ್ವಲ್ಪ ದೂರ ಬಂದ್ವಿ ಅಷ್ಟೇ, ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ಸೈಡಲ್ಲಿ ನಿಂತ್ಕೊಂಡ್ವಿ. ಇನ್ನು ಅದಾದಮೇಲೆ ಸ್ವಲ್ಪ ಸ್ಟಾಪ್ ಆಯಿತು. ಇನ್ನು ಡಿಮಾರ್ಟ್ ಹತ್ರ ಬಂದ್ವಿ. ಡಿಮಾರ್ಟ್ ಹತ್ರ ಬರೋ ಅಷ್ಟರಲ್ಲಿ ತುಂಬ ಜೋರಾಗಿ ಹನಿ ಬೀಳೋದು ಸ್ಟಾರ್ಟ್ ಆಯಿತು. ಇನ್ನು ನಮ್ಮ ಹಸ್ಬೆಂಡ್, ನಾನು ಪಾರ್ಕಿಂಗ್ ಮಾಡಿ ಬರ್ತೀನಿ, ನೀನು ಇಲ್ಲೇ ಎಂಟ್ರೆನ್ಸಲ್ಲಿ ಇರೋ ಅಂತಂದು ಹೇಳ್ಬಿಟ್ಟು ಅಲ್ಲೇ ಇಳಿಸ್ಬಿಟ್ಟು ಹೋದರು. ಇನ್ನು ಅವ್ರು ಬರೋ ಅಷ್ಟರಲ್ಲಿ ನಾನು ಒಳಗಡೆ ಹೋಗಿ ನೋಡ್ತಾ ಇದ್ದೆ ಕ್ರೌಡ್ ಎಷ್ಟಿತ್ತು ಅಂದರೆ. ಆ್ಯಕ್ಚುಲಿ ನಾವು ಸಂಡೇ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಡಿಮಾರ್ಟ್ಗೆ. ಸೊ ಸಂಡೇ ಸ್ವಲ್ಪ ಫ್ರೀಯಾಗಿರಲ್ಲ ಅಂತಂದು ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್, ನೀನು ಈ ಸಿಚುವೇಷನಲ್ಲಿ ಹೋದರೆ ಗ್ರಾಸರಿ ತೊಗೊಳೋದಲ್ಲ, ಅಲ್ಲಿ ಜನಗಳನ್ನ ಕ್ರಾಸ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ, ಬೇಡ, ಸ್ವಲ್ಪ ಟೈಮ್ ನೋಡ್ಕೊಂಡು ಹೋಗೋಣ ಫ್ರೀ ಆದಾಗ ಅಂತ ಹೇಳಿದ್ರು. ಸರಿ ಬಿಡು ಅಂತಂದು ಹೇಳ್ಬಿಟ್ಟು ಮತ್ತೆ ನಾವು ಟ್ಯೂಸ್ಡೇ ಪ್ಲ್ಯಾನ್ ಮಾಡಿದ್ವಿ. ಟ್ಯೂಸ್ಡೇ ಈವ್ನಿಂಗ್ ಹೋಗೋಣ ಅಂತಂದು ಹೇಳ್ಬಿಟ್ಟು. ಟ್ಯೂಸ್ಡೇ ಈವ್ನಿಂಗ್ ಬಂದರೂ ಸಹ ನಿಜವಾಗ್ಲೂ ಕ್ರೌಡ್ ಎಷ್ಟಿದೆ ಅಂದರೆ, ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಇವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಗ್ರಾಸರಿ ಅಥವಾ ಏನೆಲ್ಲ ತೊಗೋಬೇಕು ನೋಡಿ ಎಲ್ಲ. ಯಾಕಂದರೆ ಅಲ್ಲಿ ಎಲ್ಲ ಅದನ್ನೇ ಹೇಳ್ತಿದ್ರು, ಒಬ್ಬಟ್ಟಿಗೆ ಬೇಳೆ ಬೆಲ್ಲ ಅದು ಇದು ಅಂತಂದು ಹೇಳ್ಬಿಟ್ಟು ತೊಗೊಳ್ಳೋರೆಲ್ಲ ಅದಿದೆಯಾ ಇದಿದೆಯಾ ಅಂತ ಮಾತಾಡ್ಕೋತಾ. ಸೊ ಹಂಗಾಗಿ ಗ್ರಾಸರೀಸ್ ಎಲ್ಲ ಇವಾಗಲಿಂದನೇ ಶಾಪ್ ಮಾಡೋದ್ರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇತ್ತು. ಇನ್ನು ನಮ್ಮೂರು ಅಕ್ಕ ಒಬ್ಬರು ಸಿಕ್ಕಿದ್ರು. ಇನ್ನು ಅವ್ರನ್ನೂ ಮಾತಾಡಿಸ್ಕೊಂಡು ಒಂದು ಸತಿ ಮೊಬೈಲಲ್ಲಿ ಲಿಸ್ಟ್ ಮಾಡ್ಕೊಂಡ್ರು, ಗ್ರಾಸರೀಸ್ ಎಲ್ಲ ತೊಗೊಂಡಿದ್ದೀನಾ ಹೆಂಗೆ ಅಂತೇಳಿ ಚೆಕ್ ಮಾಡ್ಕೋತಾ ಇದ್ದೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ವಿ. ಸ್ವಲ್ಪ ನಮ್ಮ ಹಸ್ಬೆಂಡ್ಗೆ ಟೀ ಶರ್ಟು ಮತ್ತು ಬೆಲ್ಟ್, ನನಗೆ ಒಂದು ಟಾಪ್ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಟ್ ಯಾಕೋ ಟಾಪ್ಸು ಅಷ್ಟು ಚೆನ್ನಾಗಿಲ್ಲ ಅನ್ನಿಸ್ತು, ಕ್ವಾಲಿಟಿ ಕಲೆಕ್ಷನು ಅಷ್ಟಾಗಿ ಇರಲಿಲ್ಲ. ಇನ್ನು ಕೆಟಲ್ ಬೇಕಿತ್ತು, ತೊಗೊಳ್ಳೋಣ ಅಂತಂದರೆ ನಮ್ಮ ಹಸ್ಬೆಂಡು ನೆಕ್ಸ್ಟ್ ಟೈಮ್ ಮತ್ತೆ ಬರೋಣ ಬಾ ಅಂದರು. ಇನ್ನು ಹಂಗಾಗಿ ಮ್ಯಾಟ್ಸ್ ಎಲ್ಲ ನೋಡಿದೆ, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಇನ್ನು ಒಂದು ಬೆಡ್ ಕಾರ್ಟ್ನ ತೊಗೊಂಡೆ, ಅದನ್ನು ಸಿಂಗಲ್ ಬೆಡ್ ಕಾರ್ಡ್ನ ತೊಗೊಂಡೆ. ಅದೂ ಅಷ್ಟೇನು ಕ್ವಾಲಿಟಿ ಇರಲಿಲ್ಲ, ಬಟ್ ಅವಶ್ಯಕತೆ ಇತ್ತು. ಇನ್ನು ತೊಗೊಂಡು ಲಾಸ್ಟಲ್ಲಿ ಫ್ರೀಝರ್ ಐಟಮ್ಸ್ಗೆ ಬಂದೆ. ಇನ್ನು ಫ್ರೀಝರ್ ಐಟಮ್ಸಲ್ಲಿ ಸ್ವಲ್ಪ ಫ್ರೆಂಚ್ ಫ್ರೈಸ್ ಬೇಕು ಅಂದರು ನಮ್ಮ ಹಸ್ಬೆಂಡು. ನೋಡೋಣ ತಗೋ, ಯಾವ ಥರ ಇರುತ್ತೆ ಟ್ರೈ ಮಾಡೋಣ ಅಂತ. ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ, ಟ್ರೈ ಮಾಡಿ ಹೇಳ್ತೀನಿ ಯಾವ ಥರ ಇತ್ತು ಅಂತ. ಇನ್ನು ಎಲ್ಲ ಬಿಲ್ ಮಾಡಿಸ್ಕೊಂಡು ಈಚೆಗಡೆ ಬಂದ್ವಿ. ಸದ್ಯ ನಮ್ಮ ಲಕ್ಕು ಮಳೆ ಎಲ್ಲ ನಿಂತೋಗ್ಬಿಟ್ಟಿತ್ತು. ಇನ್ನು ಹನಿ ಥರ ಏನೂ ಬರ್ತಾನೆ ಇರಲಿಲ್ಲ. ಇನ್ನು ತಂದಿರೋದೆಲ್ಲ ಬ್ಯಾಗಿಗೆ ಹಾಕ್ಕೊಂಡು ಮನೆಗೆ ಬಂದ್ವಿ. ಈಗ ತಾನೇ ಮನೆಗೆ ಬಂದ್ವಿ. ಮನೆಯಿಂದ 6:30 ಆ ಟೈಮಲ್ಲಿ ಹೊರಟೋರು. ನಾವು ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ 7 ಆಯಿತು. ಇನ್ನು ಮಳೆ ಬೇರೆ ಸ್ಟಾರ್ಟ್ ಆಯಿತು, ಮಧ್ಯದಲ್ಲಿ ಸ್ವಲ್ಪ ಹನಿ ಆ ಥರ ಎಲ್ಲ ಬರ್ತಾಯಿತ್ತು. ಇನ್ನು ಹಂಗಾಗಿ ಅಲ್ಲಿಗೆ ರೀಚ್ ಆಗೋಷ್ಟರಲ್ಲೇ ಒಂದು 7:15 ಆಯಿತು. ಇನ್ನು ಈಗ ನಾವು ಮನೆಗೆ ಬಂದಿದ್ದೀವಿ. ಈಗ ಟೈಮ್ ಎಷ್ಟು ಅಂದರೆ 10 ಗಂಟೆ ಆಗಿದೆ ನೋಡಿ, ಎಕ್ಸಾಕ್ಟ್ 10 ಗಂಟೆ ಆಗಿದೆ. ಇನ್ನು ಇವಾಗ ಮನೆಗೆ ಬಂದಿದ್ದೀವಿ. ಏನೆಲ್ಲ ಗ್ರಾಸರೀಸ್ ತೊಗೊಂಬಂದಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಈ ಸತಿ ಸ್ವಲ್ಪ ಎಕ್ಸ್ಟ್ರಾ ಆಗಿದೆ. ನಾರ್ಮಲಿ 5000 ಬಿಲೋನೇ ನಾನು ಯಾವಾಗಲೂ ಬಿಲ್ ಮಾಡ್ತಿದ್ದು. ಆಲ್ಮೋಸ್ಟ್ 4000 ಬಿಲೋನೇ ಮಾಡ್ತಾ ಇದ್ದೆ. ಬಟ್ ಈ ಸತಿ ಸ್ವಲ್ಪ ಜಾಸ್ತಿ ಆಗಿದೆ. ಎಷ್ಟು ಬಿಲ್ ಆಗಿದೆ ಏನು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಈಗ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಈ 3 ಬ್ಯಾಗ್ಸ್ ಫಸ್ಟು ತಂದಿರೋದು. ಫಸ್ಟ್ ಈ ಬ್ಯಾಗಲ್ಲಿ ಏನಿದೆ ಅಂತ ತೆಗಿತೀನಿ. ಫಸ್ಟು ಬೈ 1 get 1 ಟಿಶ್ಯೂ ಪೇಪರ್ಸು 60 ರೂಪೀಸ್ಗೆ ಬೈ 1 get 1. ಸೊ 30 ರೂಪೀಸ್ ಬಿದ್ದಿದೆ ಒಂದು ಈಚು. ಅದಾದಮೇಲೆ ಕಂಫರ್ಟು. ಇನ್ನು ಸ್ವಲ್ಪ ಕಾಬೂಲ್ ಕಡಲೆ ತೊಗೊಂಬಂದಿದ್ದೀನಿ. ಜಾಸ್ತಿನೇ ತೊಗೊಂಬಂದಿದ್ದೀನಿ ಈ ಸರ್ತಿ. ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸಲ್ಲಿ ನಿಮಗೆ ಹೇಳ್ತೀನಿ. ಸ್ವಲ್ಪ ಪ್ರೋಟೀನ್ ಕಮ್ಮಿ ಆಗಿದೆ ಹಂಗಾಗಿ. ಇನ್ನು ಒಂದು ಸ್ವಸ್ತಿಕಲ್ಲಿ ಮ್ಯಾಂಗೋ ಪಿಕಲ್ ತೊಗೊಂಡಿದ್ದೀನಿ. ನಮಗೆ ಸ್ವಲ್ಪ ಇಷ್ಟ ಮ್ಯಾಂಗೋ ಪಿಕಲ್ಲು ಮತ್ತು ಟೊಮೊಟೊ ಪಿಕಲ್ಲು. ನಾವು ಯಾವಾಗ ಡಿಮಾರ್ಟ್ ಗ್ರಾಸರೀಸ್ಗೆ ಹೋದ್ರೂ ಇವೆರಡು ಪಿಕಲ್ಸ್ ಮಾತ್ರ ಮಿಸ್ ಮಾಡಲ್ಲ. ಇನ್ನು ಮಸಾಲೆ ಐಟಮ್ಸಲ್ಲಿ ಬಂದು ಸಿನಮನ್ ಚಕ್ಕೆ ತೊಗೊಂಡಿದ್ದೀನಿ.
ಇದು ಸ್ವಲ್ಪ ಕಡಲೆಬೇಳೆ ಮನೇಲಿ ಜಾಸ್ತಿನೇ ಇತ್ತು, ಹಂಗಾಗಿ ಒಂದು ಸ್ವಲ್ಪ ಇರಲಿ ಅಂತಂದೇಳಿ ತೊಗೊಂಬಂದಿದ್ದೀನಿ. ಮತ್ತು ಅವಲಕ್ಕಿ, ಈ ಥರದ ಗ್ರಾಸರೀಸ್ ಎಲ್ಲ ನಾನು ಸ್ವಲ್ಪ ಲೂಸಲ್ಲೇ ತೊಗೋತೀನಿ ಪ್ಯಾಕೆಟ್ಗಿಂತನೂ, ಬಿಕಾಸ್ ನನಗೆ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಬರುತ್ತೆ ಅಂತೇಳಿ. ಮತ್ತು ಇದು ಬಂದು ಉದ್ದಿನ ಕಾಳು ದೋಸೆಗೆ ಎಲ್ಲ ನೆನೆಸ್ಕೊಳ್ಳೋಕೆ ಅಂತ ಈಗ ಸ್ವಲ್ಪ ತೊಗೊಂಬಂದಿದ್ದೀನಿ ಅಷ್ಟೇ. ಮನೇಲಿ ಇನ್ನೂ 1 kg ಅಷ್ಟಿದೆ. ಇನ್ನು ಇದು ಬಂದು ಶುಗರು. ಜಾಸ್ತಿ ಕಾಫಿ ಟೀ ಇನ್ಮೇಲೆ ಮನೇಲಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾಕಪ್ಪ ಇಷ್ಟು ಶುಗರ್ ತೊಗೊಂಬಂದಿದ್ದೀನಿ ಅಂದರೆ ಶುಗರ್ ಏನು ಹಾಳಾಗಲ್ಲ. ಸೊ ಇದ್ರೆ ಮನೇಲಿ ಯಾರಿಗಾದ್ರೂ ಬಂದರೆ ಕಾಫಿ ಟೀ ಏನಾದರೂ ಮಾಡ್ಕೊಡೋದಕ್ಕೆ ಬೇಕು ಅಂದರೆ ನಮ್ಮ ಹಸ್ಬೆಂಡ್ಗೆ ಹೇಳೋಕ್ಕಾಗಲ್ಲ, ಅದು ತೊಗೊಂಬನ್ನಿ ಇದು ತೊಗೊಂಬನ್ನಿ ಅಂತ. ಅವರು ಮರ್ತೋಗೋದು ಜಾಸ್ತಿ. ಹಂಗಾಗಿ ಇನ್ನು ಸೊ ಆಗಲೇ ಹೇಳಿದ್ನಲ್ಲ, ಇದು ಮ್ಯಾಂಗೋ ಪಿಕಲ್, ಇದು ಟೊಮೊಟೊ ಪಿಕಲ್, ಇವೆರಡು ಪಿಕಲ್ ಮಾತ್ರ ಕಂಪಲ್ಸರಿ ನಮ್ಮ ಮನೇಲಿ ಇರಲೇಬೇಕು. ಇನ್ನು ಇದು ಬಂದು ಹೆಸರುಬೇಳೆ. ನನಗೆ ಪೊಂಗಲ್ ಅಂದರೆ ತುಂಬಾ ಇಷ್ಟ. ಸೊ ಒಂದ್ಸತಿ ಕನ್ನಡದಲ್ಲಿ ನಾನು ಶೇರ್ ಮಾಡೇ ಇಲ್ಲ ಪೊಂಗಲ್ ರೆಸಿಪಿನ. ಈಸಿಯಾಗಿ ಪೊಂಗಲ್ ರೆಸಿಪಿ ಯಾವ ಥರ ಮಾಡ್ಕೊಳ್ಳೋದು ಅಂತಲೂ ಶೇರ್ ಮಾಡ್ತೀನಿ. ಹಂಗಾಗಿ ಹೆಸರುಬೇಳೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಮತ್ತು ಇದು ಬಂದು ಉಪ್ಪಿಟ್ಟಿನ ರವೆ. ಎಲ್ಲ ಈ ಸತಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 1.25 kg 1.5 kg ಅಷ್ಟು. ಯಾವಾಗ ತೊಗೊಂಬಂದ್ರು 1 kg ಅಷ್ಟರಲ್ಲೇ ತೊಗೋತಾ ಇದ್ದೆ. ಇನ್ನು ಒಂದು ಡಾಬರ್ ರೆಡ್ ಟೂತ್ ಪೇಸ್ಟ್. ಇನ್ನು ಇದು ಬಂದು ಸರ್ಫ್ ಎಕ್ಸೆಲ್ ಸೋಪು. ಸೊ ಇನ್ನು ಮಿಷನ್ಗೆ ಹಾಕೋದಕ್ಕಾಗಲ್ಲ, ಕೆಲವೊಂದು ಬಟ್ಟೆಗಳೆಲ್ಲನೂ ಕೈಯಲ್ಲಿ ತೊಳೆಯೋದಿರುತ್ತೆ ಅಲ್ವಾ, ಹಂಗಾಗಿ ಅದಕ್ಕೆ ಅಂತೇಳಿ ಒಂದು ಸೆಟ್ ಪ್ಯಾಕ್ ಆಫ್ 4 ಬರುತ್ತೆ. ಸೊ ಇದು ಒಂದು ಸೆಟ್ ತೊಗೊಂಡಿದ್ದೀನಿ. ಇನ್ನು ಬಂದು ಬಟಾಣಿ, ಗ್ರೀನ್ ಪೀಸ್. ಇದು ಬಂದು ಒಣ ಬಟಾಣಿ. ಸೊ ನೆನೆಸ್ಕೊಂಡು ಪಲ್ಯಗೆ ಮತ್ತು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು, ಮತ್ತು ಪಲಾವ್ಗೆ ಎಲ್ಲನೂ. ಈಗೆಲ್ಲ ಫ್ರೋಝನ್ ಬಟಾಣಿಗಿಂತನೂ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದೀನಿ. ಇನ್ನು 1 ಬ್ಯಾಗ್ ಖಾಲಿ ಆಯಿತು. ನೆಕ್ಸ್ಟ್ ಈ ಬ್ಯಾಗಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇದು ಬಂದು ಪನ್ನೀರ್ ತೊಗೊಂಡೆ. ಸೊ ಒಂದೇ ಇದರಲ್ಲಿ ಬೇಡ ಅಂತೇಳಿ ಒಂದು ಅಮೂಲಲ್ಲಿ ತೊಗೊಂಡೆ, ಒಂದು ಮಿಲ್ಕಿ ಮಿಸ್ಟಲ್ಲಿ ಪನ್ನೀರ್ ಎರಡು ತೊಗೊಂಡಿದ್ದೀನಿ. ಪನ್ನೀರ್ ಪ್ಯಾಕೆಟು. ಆಗಲೇ ಹೇಳಿದ್ನಲ್ಲ, ಪ್ರೋಟೀನ್ ಸ್ವಲ್ಪ ಕಮ್ಮಿ ಆಗಿದೆ ಫುಡ್ಡಲ್ಲಿ ಅಂತ. ಐರನ್ನು ಕ್ಯಾಲ್ಶಿಯಮ್ ಎಲ್ಲ ಚೆನ್ನಾಗಿದೆ. ಸೊ ಪ್ರೋಟೀನ್ ಮಾತ್ರ ಕಮ್ಮಿ ಆಗಿದೆ ನನ್ನ ಫುಡ್ಡಲ್ಲಿ. ಹಂಗಾಗಿ ಅದರಿಂದ ಏನು ಎಫೆಕ್ಟ್ ಆಗಿತ್ತು ಅಂತಲೂ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಇನ್ನು ಆಯಿಲ್, ದೀಪಮ್ ಆಯಿಲ್ ಬಂದು ಕುಕ್ಕಿಂಗ್ ಆಯಿಲ್ ಸನ್ ಪ್ಯೂರ್ ಬಂದು ನಾನು ಕುಕ್ಕಿಂಗಿಗೆ ಪ್ರೆಸೆಂಟ್ ಇದನ್ನೇ ಯೂಸ್ ಮಾಡ್ತಾ ಇರೋದು. ಗಾಣದ ಎಣ್ಣೆ ಯೂಸ್ ಮಾಡಬೇಕು ಅಂತ ನನಗೂ ಇದೆ. ಸ್ವಲ್ಪ ಟೈಮ್ ಸಿಗಬೇಕು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಹಂಗಾಗಿ ಸದ್ಯಕ್ಕೀಗ ದೀಪಮ್ ಆಯಿಲ್ 2, ಕುಕ್ಕಿಂಗಿಗೆ ಸನ್ ಪ್ಯೂರ್ ಆಯಿಲ್ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಇದು ನಮ್ಮ ಹಸ್ಬೆಂಡ್ಗೋಸ್ಕರ ಅಂತ ತೊಗೊಂಡಿರೋದು. ಸೊ ಫ್ರೆಂಚ್ ಫ್ರೈಸ್ದು. ಇದು ತುಂಬ ಹೊತ್ತು ಆಚೆ ಇಟ್ಟರೆ ಸ್ವಲ್ಪ ಇದಾಗುತ್ತೆ, ಹಂಗಾಗಿ ಡೀಪ್ ಫ್ರಿಜ್ಗೆ ಹಾಕ್ಬಿಡ್ಬೇಕು. ಇನ್ನು ಇದು ನಮ್ಮ ಹಸ್ಬೆಂಡು ಇಷ್ಟ ಅಂತ ಅಂದರು, ಹಂಗಾಗಿ ತೊಗೊಂಡೆ. ಇದು ಬಂದು ಸಾಂಬ್ರಾಣಿ ಕಪ್ಪು. ಸೊ ಇದು ಸ್ವಲ್ಪ ರೋಸ್ ಪೆಟಲ್ ಸ್ಮೆಲ್ ಬರ್ತಾ ಇದೆ ಅಂತೇಳಿ ನಮ್ಮ ಮನೆಯವರು ಇದನ್ನೇ ಚೂಸ್ ಮಾಡಿಕೊಂಡ್ರು. ಚೆನ್ನಾಗಿರುತ್ತೆ, ಇದನ್ನೇ ತೊಗೊಳ್ಳೋಣ ಅಂತೇಳಿ. ಹಂಗಾಗಿ ಇದು ಸಾಂಬ್ರಾಣಿ ಕಪ್ಪು. ಮತ್ತು ಬಿರಿಯಾನಿ ಸ್ಟಾರ್ ಒಂದು. ಇದು ಬಂದು ಪಾತ್ರೆಗೆ ಸ್ಕ್ರಬ್ಬರು. ಇದರಲ್ಲಿ ಬೈ 1 get 1 ಇದೆ. ನನಗೆ ಈಚ್ ಬಂದು 35 rupees ಬಿದ್ದಿದೆ. ಇದರಲ್ಲಿ MRP ಬಂದು 39 ಇದೆ. ನನಗೆ 70 rupeesಗೆ ಬೈ 1 get 1 2 ಬಂದಿದೆ. ಸೊ ಇನ್ನೊಂದಿದೆ ತೋರಿಸ್ತೀನಿ. ಇದು ಬಂದು ಬಾಸ್ಮತಿ ರೈಸು. ನನಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ, ಅದು ಹೈದ್ರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ಅಂದರೆ. ಹಂಗಾಗಿ ಬಾಸ್ಮತಿ ರೈಸು ಒಂದು 2.5 kg ಅಷ್ಟು ತೊಗೊಂಡಿದ್ದೀನಿ. ಇನ್ನು ಬಂದು ಇದು ಜೀರಿಗೆ ಬಂದು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು 2 ಮೈಸೂರು ಸ್ಯಾಂಡಲ್ ಸೋಪು, ನಮ್ಮ ಹಸ್ಬೆಂಡ್ಗೆ ಬೇಕು ಅಂದರು. ಇನ್ನು ಟರ್ಮರಿಕ್, ಇದು ಅರಿಶಿನ ಆಶೀರ್ವಾದಲ್ಲಿ ತೊಗೊಂಡಿದ್ದೀನಿ. ಇದು ಬಂದು ಸಾವಿಗೆ. ನಾನು ಸ್ವಲ್ಪ ಸಾವಿಗೆ ಉಪ್ಪಿಟ್ಟು ಜಾಸ್ತಿ ಮಾಡ್ತಾ ಇರ್ತೀನಿ ಮನೇಲಿ, ಹಂಗಾಗಿ ಇದು 2 ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಕೆಳಗಿದೆ. ಸೊ ಇದೊಂದು 2 ತೊಗೊಂಡಿದ್ದೀನಿ. ಏನಿಲ್ಲ ಅಂದರೂ ಈ ಗ್ರಾಸರೀಸ್ ಎಲ್ಲ ನನಗೆ ಮಿನಿಮಮ್ ಒಂದು 2 ರಿಂದ 2.5 ತಿಂಗಳು ಬರುತ್ತೆ. ಮತ್ತು ನಮ್ಮ ಹಸ್ಬೆಂಡ್ಗೇನೋ ಬೆಲ್ಟ್ ಬೇಕಿತ್ತು ಅಂತೇಳಿ ಅವ್ರು ಇನ್ನೊಂದು ಬೆಲ್ಟ್ ತೊಗೊಂಡಿದ್ದಾರೆ. ಇನ್ನು ಬೈ 1 get 1 ಅಲ್ಲಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡೆ. ಸೊ ಮನೆಗೆ ಯಾರಾದರೂ ಬಂದರೆ ಮಾಡಿಕೊಡೋದಕ್ಕಿರುತ್ತೆ ಅಂತೇಳಿ.
ನಾನೇನು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ಯೂಸ್ ಮಾಡ್ತೀನಿ, ಮನೇಲಿ ಸುಮ್ಮನೆ ಏನು ಮಾಡೋದಕ್ಕೆ ಹೋಗಲ್ಲ. ಮತ್ತು ಇದು ಸೋಪು, ಸಂತೂರ್ ಸೋಪು. ಇನ್ನು ಒಂದು ಕಾಟ್ ತೊಗೊಂಡೆ, ಸೊ ಸಿಂಗಲ್ ಬೆಡ್ ಕಾಟ್, ಇಲ್ಲಿ ದಿವಾನ್ ಕಾಟ್ ಮೇಲೆ ಹಾಕೋಣ ಅಂತಂದೇಳಿ ಇದು ಒಂದು ಕಾಟ್. ಇದು ಒಂದು 179 ಏನೋ ಇತ್ತು, ನಮಗೆ ಒಂದು 150ಗೆ ಸಿಕ್ಕಿದೆ ಡಿಮಾರ್ಟ್ ಪ್ರೈಸಲ್ಲಿ. ಮತ್ತು ಒಂದು ಚಿಯಾ ಸೀಡ್ಸ್, ಮನೇಲಿ ಚಿಯಾ ಸೀಡ್ಸ್ ಖಾಲಿಯಾಗಿ ತುಂಬ ದಿನವೇ ಆಗೋಗಿತ್ತು. ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲಿಂದ ಚಿಯಾ ಸೀಡ್ಸ್ ಯೂಸೇ ಮಾಡಿಲ್ಲ, ಖಾಲಿ ಆದಮೇಲೆ ತೊಗೊಂಡೇ ಬಂದಿರಲಿಲ್ಲ. ಇನ್ನು ಹಂಗಾಗಿ ಈ ಸತಿ ಚಿಯಾ ಸೀಡ್ಸ್ ಸ್ವಲ್ಪ ತೊಗೊಂಡೆ. ಮತ್ತು ಆಲ್ಮಂಡ್ಸ್ ಅರ್ಧ kg ತೊಗೊಂಡಿದ್ದೀನಿ. ಇದು ಬಂದು ನಮಗೆ 500 ಬಿತ್ತು ಅರೌಂಡು, MRP ಬಂದು 690 ಇತ್ತು. ಸೊ ಆಫರ್ ಎಲ್ಲ ಹೋಗಿ ಡಿಮಾರ್ಟ್ ಪ್ರೈಸಲ್ಲಿ ನಮಗೆ 500ಗೆ ಸಿಕ್ಕಿದೆ. ಇದು 500. ಮತ್ತು ಸಾಲ್ಟ್ ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ. ಸಾಲ್ಟ್ ಪ್ಯಾಕೆಟ್ ಒಂದು 3 ತೊಗೊಂಡಿದ್ದೀನಿ. ಸೊ 3 ಸಾಲ್ಟ್ ಪ್ಯಾಕೆಟ್ಸು. ಮತ್ತು ಸಾಸಿವೆ, ಇದು ಬಂದು ಎಕ್ಸೋ, ಅದೇ ಪಾತ್ರೆ ವಾಶ್ ಮಾಡೋದಕ್ಕೆ ಅಂತೇಳಿ ಸೆಟ್ ಆಫ್ 4 ಇರೋ ಥರ ತೊಗೊಂಡೆ. ಮತ್ತು ಇದು ಬಂದು ಕರ್ಪೂರ, ಮನೇಲಿ ಆರತಿ ಕೊಡೋದಕ್ಕೂ ದೇವ್ರಿಗೆ ಕರ್ಪೂರ ಖಾಲಿಯಾಗಿತ್ತು, ಸ್ವಲ್ಪ ತೊಗೊಂಡಿದ್ದೀನಿ ಈಗ ಸದ್ಯಕ್ಕೆ, ಅದು ಮುಗಿದ್ಮೇಲೆ ಮತ್ತೆ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು. ಮತ್ತು ಇದು ಡ್ರೈ ಗ್ರೇಪ್ಸ್, ಕಿಸ್ಮಿಸ್ಸು ಒಂದು 100 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಇದರಿಂದ ರೆಸಿಪಿ ಮಾಡ್ತೀನಿ, ನಿಮ್ಮ ಹತ್ರನೂ ಶೇರ್ ಮಾಡ್ಕೋತೀನಿ. ಇನ್ನು ಏನಂದರೆ ಇದು 1/2 kg ಕಾಜುನೂ ತೊಗೊಂಡಿದ್ದೀನಿ, 1/2 kg ಅಷ್ಟು. ಸೊ ಈ ಸರ್ತಿ ನಮಗೆ ಜಾಸ್ತಿ ಕಾಸ್ಟ್ ಅಂದರೆ ಪ್ರೈಸು ಗ್ರಾಸರಿ ಬಿಲ್ ಜಾಸ್ತಿ ಆಗೋದಕ್ಕೆ ರೀಸನ್ನೇ ಇದೆರಡು. ಅಂದರೆ ಅರ್ಧ kg ತೊಗೊಂಬಿಟ್ಟೆ ಅಲ್ವಾ. ಇದು ಅರೌಂಡು 520 ಏನೋ ಬಿತ್ತು, ಇದು 500 ಅನಿಸುತ್ತೆ. ಮತ್ತು ಮಖಾನ, ಸೊ ಮಖಾನ ನಾನು ಜಾಸ್ತಿ ದಿನ ಆಯಿತು ತಿಂದೇ ಇಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲಿಂದ ಒಂದು ಸತಿನೂ ತಿಂದಿರಲಿಲ್ಲ. ಇನ್ನು ಹಂಗಾಗಿ ಈವ್ನಿಂಗ್ ಟೈಮ್ಸಲ್ಲಿ ಸ್ನ್ಯಾಕ್ಸ್ ಥರ ಮಖಾನನ ರೋಸ್ಟ್ ಮಾಡ್ಕೊಂಡು ತಿನ್ಬೋದು ಅಂತಂದು ಹೇಳ್ಬಿಟ್ಟು ಒಂದು 100 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ, ನನಗೆ ಸಾಕಾಗುತ್ತೆ ಇಷ್ಟೇ. ಇನ್ನು ಬಂದು 2 ಸರ್ಪ್ ವಾಷಿಂಗ್ ಮಿಷಿನ್ಗೆ, ನಮ್ಮದು ವಾಷಿಂಗ್ ಟಬ್ ಇದೆ, ಸೊ ಹಂಗಾಗಿ ಸರ್ಪೇ ತೊಗೊಂಡಿದ್ದೀನಿ. ಇನ್ನು ಇಷ್ಟು ಗ್ರಾಸರೀಸ್, ಇದರಲ್ಲಿ ಇದೊಂದು ಟಬ್ಬು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ಟಬ್ಬು ಬಂದು 115 ರುಪೀಸ್ ಆಗಿದೆ. ಈ ಟಬ್ಬು ಏನಕ್ಕಪ್ಪ ಅಂದರೆ ದೇವ್ರ ಮನೇಲಿ ಸ್ವಲ್ಪ ಕೆಳಗಡೆ ನಾನು ಪೂಜೆ ಮಾಡಿದಾಗೆಲ್ಲ ಅಂದ್ಕೋತಾ ಇದ್ದೆ, ಸ್ವಲ್ಪ ಆರ್ಗನೈಸ್ಡ್ ಆಗಿರಬೇಕು. ಈಗ ದೀಪಮ್ ಆಯಿಲ್ ಆಗಿರ್ಬೋದು, ಅರಿಶಿನ ಕುಂಕುಮ, ಏನೇ ಒಂದು ರಂಗೋಲಿ ಹಿಟ್ಟು, ಎಲ್ಲದನ್ನು ಸ್ವಲ್ಪ ಆರ್ಗನೈಸ್ಡ್ ಆಗಿಟ್ಟರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಎಲ್ಲನೂ ಒಂದೇ ಕಡೆ ಸಿಗುತ್ತೆ ಅನ್ನೋ ಥರ. ಸೊ ಹಂಗಾಗಿ ಇದನ್ನು ಟಬ್ಬು ತೊಗೊಂಡಿದ್ದೆ. ಇದನ್ನು ದೇವ್ರ ಮನೇಲಿ ನಾಳೆ ಆರ್ಗನೈಸ್ ಮಾಡಬೇಕು. ಇನ್ನು ಇಷ್ಟೇ ಗೈಸ್, ಇಷ್ಟು ಸಾಮಾನಿಗೆ ಇನ್ನು ಒಂದು 2 ಆಯಿಲ್ ಪ್ಯಾಕೆಟು, 1.5 kg ಅಷ್ಟು ತೊಗರಿಬೇಳೆ, ಇಷ್ಟು ಸಾಮಾನಿಗೆ ನಮ್ಮದು ಬಿಲ್ ಎಷ್ಟಾಗಿದೆ ಅಂತ ಹೇಳ ಗೈಸ್. 50 ರುಪೀಸ್ ಕಮ್ಮಿ 6000 ಆಗಿದೆ ನೋಡಿ. 5948 ರುಪೀಸ್ ಪಾಯಿಂಟ್ಸಲ್ಲಿ ಆಗಿದೆ. ಇಷ್ಟು ಗ್ರಾಸರೀಸ್ಗೆ ಇಷ್ಟು ಅಮೌಂಟ್ ಆಗಿದೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ತೊಗೊಂಡ್ಬರೋದೆಲ್ಲ ಮಿಕ್ಕಿದೆ, ಈ ಮಸಾಲೆ ಐಟಮ್ಸು, ಬಿರಿಯಾನಿ ಸ್ಪೈಸಸ್ಸು, ಇನ್ನೂ ಅಲ್ಲಿ ಡಿಮಾರ್ಟಲ್ಲಿ ನನಗೆ ಸಿಗಲೇ ಇಲ್ಲ, ಯಾಕೋ ಗೊತ್ತಿಲ್ಲ. ಡಿಮಾರ್ಟಲ್ಲಿ ಹೋದಾಗ ನಾವು ಎಕ್ಸ್ಪೆಷಲಿ ಸುಂಕದಕಟ್ಟೆನ, ಯಾವ ಡಿಮಾರ್ಟ್ ರೀ ಅದು, ಸುಂಕದಕಟ್ಟೆ ಡಿಮಾರ್ಟಲ್ಲಿ ನನಗೆ ಯಾವಾಗ್ಲೂ ಮಸಾಲೆ ಐಟಮ್ಸೇ ಸಿಗಲ್ಲ. ಲಾಸ್ಟ್ ಟೈಮೂ ಹಂಗೆ. ಸೊ ಶಾಪಲ್ಲಿ ತೊಗೊಂಡೆ, ಕ್ವಾಲಿಟಿನೇ ಚೆನ್ನಾಗಿರಲಿಲ್ಲ. ಇನ್ನು ನೋಡಬೇಕು, ಎಲ್ಲಾದರೂ ಮಾರ್ಟಲ್ಲೇ ಏನಾದರೂ ತೊಗೊಬರ್ಬೇಕು. ಸೊ ಅದು ಅಷ್ಟು ಮಿಸ್ ಆಗಿದೆ. ಮತ್ತು ಕೋಕೋನಟ್ ಆಯಿಲು, ಈ ಥರದ್ದೆಲ್ಲ ಕೆಲವೊಂದು ಇನ್ನೂ ಮಿಸ್ ಆಗಿದೆ. ಮಾಯ್ಶ್ಚರೈಸರ್ ಅವೆಲ್ಲ ತೊಗೊಳ್ಳೋಣ ಅಂತ ಹೋದೆ, ಅಲ್ಲಿ ಒಂದು ನಮಗೆ ಬೇಕಾಗಿರೋ ಕ್ವಾಂಟಿಟಿಲಿ ಸಿಗಲೇ ಇಲ್ಲ. ಇನ್ನು ಕೋಕೋನಟ್ ಆಯಿಲ್ ನನಗೆಲ್ಲೂ ಸಿಗಲೇ ಇಲ್ಲ, ಮತ್ತು ನನಗೆ ಹುಡ್ಕೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಆಲ್ರೆಡಿ 2 ಅವರ್ಸ್ ಆಗಿತ್ತು, 2 ಅವರ್ಸು ಕಂಟಿನ್ಯೂಸ್ ಆಗಿ ವಾಕ್ ಮಾಡಿಕೊಂಡು ನೋಡಿಕೊಂಡೆ. ಇನ್ನು ಇವತ್ತು ವಾಕ್ ಮಾಡೋಕ್ಕೂ ಆಗಲ್ಲ, ಇನ್ನೆಲ್ಲ ತೊಗೊಂಬಂದಿದ್ದೀನಿ. ಏನಂದರೆ ನಮ್ಮ ಹಸ್ಬೆಂಡ್ಗೆ ಹೇಳ್ಬೋದು ತರ್ತಾರೆ, ಬಟ್ ಅವರಿಗೆ ಅವ್ರ ಕೆಲಸನೇ ಇರುತ್ತೆ. ನಾನು ಹೇಳಿದಾಗ ಅವ್ರು ಮರ್ತೋಗ್ತಾರೆ, ಇಲ್ಲ ಅವ್ರ ಮನೆಗೆ ಬಂದಾಗ ನಾನು ಮರ್ತೋಗಿರ್ತೀನಿ ಏನೆಲ್ಲ ಐಟಮ್ಸ್. ನನಗೆ ಮನೇಲಿ ಐಟಮ್ಸ್ ಇತ್ತು ಅಂದರೆ ಏನೋ ಒಂದು ಬ್ರೇಕ್ಫಾಸ್ಟು, ಲಂಚ್ಗೆ ಏನೋ ನನ್ಗೆ ಯಾವುದು ಮೂಡ್ ಬರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಇಷ್ಟೊಂದು ಗ್ರಾಸರೀಸ್ ತಂದಿದ್ದೀನಿ. ಆಲ್ಮೋಸ್ಟ್ ಈ ಗ್ರಾಸರೀಸ್ ನಮಗೆ ಒಂದು 2 ಮಂತ್ಸ್ ಮೇಲೇ ಬರುತ್ತೆ ಅಂತ ಅನಿಸುತ್ತೆ.
ನೋಡಬೇಕು ಎಷ್ಟು ದಿನ ಬರುತ್ತೆ ಅಂತಂದು ಹೇಳ್ಬಿಟ್ಟು. ಇನ್ನು ನಮ್ಮ ಹಸ್ಬೆಂಡ್ಗೂ ಅವ್ರ ಕಂಪ್ನೀಲಿ ಆಫ್ಟರ್ನೂನ್ ಲಂಚ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರೇನಾದರೂ ಅಲ್ಲೇ ಲಂಚ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ರೆ ನನಗೆ ಇನ್ನು 3 ಮಂತ್ಸ್ ಮೇಲೇ ಬರುತ್ತೆ ಇದನ್ನು ಗ್ರಾಸರೀಸ್ ಎಲ್ಲ. ಇನ್ನು ಇಷ್ಟೇ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಮಂತ್ಲಿ ಎಷ್ಟೆಷ್ಟು ಗ್ರಾಸರೀಸ್ ಬಿಲ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ಈ ಸತಿನೇ ನಂದು ಇಷ್ಟೊಂದಾಗಿದೆ, ಇನ್ನು ನೆಕ್ಸ್ಟ್ ಟೈಮು ಕಮ್ಮಿ ಆಗುತ್ತೆ. ಇನ್ನೂ ಡಿಮಾರ್ಟ್ಗೆ ಹೋಗೋದು ಇದೆ ಬೇಬಿಗೋಸ್ಕರ ಅಂತೇಳಿ. ನೋಡೋಣ ಯಾವಾಗ ಹೋಗ್ತೀನಿ ಮತ್ತೆ ಅಂತ. ಸೊ ವಿಡಿಯೋ ಇಷ್ಟೇ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈಗ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಾನು ಈ ಸಿಚುವೇಶನಲ್ಲೂ ವ್ಲಾಗ್ ಮಾಡಬೇಕು ಅಂತಲೇ ಇದ್ದೀನಿ. ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ 2 ಡೇಸ್ 3 ಡೇಸ್ ಗ್ಯಾಪ್ ಆಯಿತು. ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನು ನಿಮಗೆ ಹೇಳ್ತೀನಿ, ಬಿಕಾಸ್ ಯಾಕೆ ಗ್ಯಾಪ್ ಆಯಿತು ಅಂತ. ಅವತ್ತೂ ವ್ಲಾಗ್ ಮಾಡಬೇಕು ಅಂತ ಇತ್ತು ನನಗೆ, ಬಟ್ ಆ ಸಿಚುವೇಶನಲ್ಲಿ ಯಾವುದು ಕೈ ಕಾಲು ಆಡ್ತಾನೆ ಇರಲಿಲ್ಲ, ಹಂಗಾಗಿ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ನಾನು ಒಳ್ಳೊಳ್ಳೆ ಕಂಟೆಂಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್.